ಗಣಿತ ವಿಡಿಯೋ ಪಾಠವನ್ನು ವೀಕ್ಷಣೆ ಮಾಡ್ತಾ ಇರುವ ನನ್ನ ಎಲ್ಲ 9ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಅವಧಿ 4ರಲ್ಲಿ ನಾವು ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಅನುಕ್ರಮವರ್ಧನೆಯನ್ನು ಉಪಯೋಗಿಸಿಕೊಂಡು ಹೇಗೆ ದೃಶ್ಯೀಕರಿಸ್ತೇವೆ ಅನ್ನೋದನ್ನು ನೋಡೋಣ. ನೀವು ಪೆನ್ನು, ಪೆನ್ಸಿಲು, ಸ್ಕೇಲು, ಗಣಿತ ನೋಟ್ಸ್ನೊಂದಿಗೆ ಸಿದ್ಧರಾಗಿದ್ದೀರಿ ಅಂದರೆ ಪಾಠವನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ನಿಮಗೀಗಾಗಲೇ ಗೊತ್ತಿದೆ 7ನೇ 1 ಈ ಭಾಗಲಬ್ಧ ಸಂಖ್ಯೆಯ ದಾಶಮಿಕ ವಿಸ್ತರಣೆಯು ಒಂದು ಆವರ್ತಗೊಳ್ಳುವ ಸಂಖ್ಯೆಯಾಗಿದೆ. 0.142857 142857 142857 ಹೀಗೆ ಮುಂದುವರಿತದೆ. ಅಂದರೆ ಇದು ಆವರ್ತಗೊಳ್ಳುವ ದಾಶಮಿಕ ವಿಸ್ತರಣೆಯನ್ನು ಹೊಂದಿದೆ. ಇಲ್ಲಿ ಆವರ್ತಗೊಳ್ಳುವ ಸಂಖ್ಯಾ ಭಾಗ ಯಾವುದು? 14285 ಇದರಿಂದ ನಾವು ಸುಲಭವಾಗಿ ಇನ್ನೂ 7ನೇ 2 7ನೇ 3 7ನೇ 4 7ನೇ 5 7ನೇ 6 ಇವುಗಳ ದಾಶಮಿಕ ವಿಸ್ತರಣೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದಾಗಿದೆ. ಅದು ಹೇಗೆ ಹೇಳಿದರೆ, ಇಲ್ಲಿ ನೋಡಿ, ಅಂಶದಲ್ಲಿ 1 ಇದ್ದಾಗ ಇದರ ದಾಶಮಿಕ ವಿಸ್ತರಣೆಯ ದಶಮಾಂಶ ಬಿಂದುವಿನ ಬಲಕ್ಕಿರುವ ಇಡೀ ಅಂಕೆಗಳನ್ನು ನೋಡ್ತಾ ಹೋದಾಗ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದಿಲ್ಲಿದೆ? 1 14285 ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಾಗ ನಿಮಗೆ 7ನೇ 2ರ ದಾಶಮಿಕ ವಿಸ್ತರಣೆಯನ್ನು ಬರೆಯುವುದು ಸುಲಭ. ಅದು ಹೇಗೆ ಹೇಳಿದರೆ, ಈ 1ರ ನಂತರ ಇಲ್ಲಿ ಅತ್ಯಂತ ಚಿಕ್ಕ ಅಂಕೆ ಯಾವುದಿದೆ? 2. ಸರಿಯಾ? ಹಾಗಾದರೆ 2ರಿಂದ ಪ್ರಾರಂಭಿಸಬೇಕು ನಾವು. ಇಲ್ಲಿ ಬರೆಯುವಾಗ 0. ಇಲ್ಲಿ 1ನ್ನು ಹೊರತುಪಡಿಸಿದರೆ ಚಿಕ್ಕ ಸಂಖ್ಯೆ ಹೇಳಿದರೆ 2. ಅದರಿಂದ ಮುಂದುವರಿಸಿ 2 8 5 7 1 4 ಅಲ್ಲಿಗೆ ಮುಗಿಸಿಬಿಡಬೇಕು. ಇಲ್ಲಿ ನೋಡಿ, 2ರಿಂದ ಆರಂಭ ಆದದ್ದೇ ಆದರೆ 2 8 5 7 ಇದು ಮತ್ತೆ ಆವರ್ತ ಆಗ್ತದೆ. 1 4 2 8 5 7 1 4. ಹಾಗೆಯೇ ಇನ್ನು ನಿಮಗೆ 7ನೇ 3 ಈ ಭಿನ್ನರಾಶಿ ಅಥವಾ ಭಾಗಲಬ್ಧ ಸಂಖ್ಯೆಯ ದಾಶಮಿಕ ವಿಸ್ತರಣೆಯನ್ನು ಹೇಳ್ಬೋದು. ಹೇಗೆ ಹೇಳಿ? ಇಲ್ಲಿ ಮತ್ತೆ ಮುಂದುವರಿಸಿದರೆ ದಶಮಾಂಶ ಬಿಂದುವಿನ ನಂತರದಲ್ಲಿ 2ನೇ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 1 ಆಯಿತು, 1ರಿಂದ ಪ್ರಾರಂಭ ಆಗಿದೆ, 2ರಿಂದ ಪ್ರಾರಂಭ ಆಗಿದೆ, ಮತ್ತು ಯಾವುದು? ಇದಾದ ಮೇಲೆ 4. ಅದರಿಂದ ಇಲ್ಲಿ ನಾವು ಎಲ್ಲಿಂದ ಆರಂಭಿಸಬೇಕು? 4ರಿಂದ ಆರಂಭಿಸಬೇಕು. 0.4 ನೆಕ್ಸ್ಟ್ 2 ಹೇಳಿ 8 5 7 1 ಅಲ್ಲಿ ನಿಲ್ಲಿಸಿ. ಸರಿಯಲ್ಲ? 4ರಿಂದ ಪ್ರಾರಂಭಿಸಿದರೆ ಇಲ್ಲಿ ನಿಲ್ಲಿಸಬೇಕು. ಆಮೇಲೆ 7ನೇ 4 ಇದರ ದಾಶಮಿಕ ವಿಸ್ತರಣೆ ಹೇಳಿ. ಇಲ್ಲಿ ಮುಂದುವರಿದು 4 ಆದ ಮೇಲೆ ನಂತರದ ಅತ್ಯಂತ ಚಿಕ್ಕ ಅಂಕೆ ಯಾವುದು? 4 ಆದಮೇಲೆ 5 ಇದೆ, ಹಾಗಾಗಿ 5ರಿಂದ ಪ್ರಾರಂಭ ಮಾಡಬೇಕು. ಹೇಗೆ ಬರ್ತದೆ? 0.57 1 4 2 8 ಅರ್ಥ ಆಯ್ತಾ? ಬರೆಯುವ 0.5ರಿಂದ ಆರಂಭಿಸಬೇಕು. 5 7 1 4 2 8 ನೆಕ್ಸ್ಟ್ ನೀವೇ ಬರಿಬೋದು. 0. ನೆಕ್ಸ್ಟ್ ನಂಬರ್ ಯಾವುದು? 7 ಅತ್ಯಂತ ಚಿಕ್ಕ ಸಂಖ್ಯೆ ಹೇಳಿದರೆ 7 ಆಯಿತು. 7 1 4 2 8 5 7ನೇ 6 ಅಂದರೆ ಇನ್ನು ಅದರ ನಂತರದ ಸಂಖ್ಯೆ ಯಾವುದು? 7 ಆದಮೇಲೆ ಇನ್ನು ನೆಕ್ಸ್ಟ್ ದೊಡ್ಡ ನಂಬರ್ ಅಂದರೆ 8. 8ರಿಂದ ಪ್ರಾರಂಭಿಸಿದರೆ 8 5 7 1 4 2. ಇದನ್ನು ನೀವು ಎಲ್ಲ ದಾಶಮಿಕ ವಿಸ್ತರಣೆಯನ್ನು ಕ್ಯಾಲ್ಕುಲೇಟರ್ನ ಬಳಸಿಕೊಂಡು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಎಲ್ಲ ಇದು ಮತ್ತೆ ಆವರ್ತಗೊಳ್ಳುವುದರಿಂದ ಮೇಲೆ ಒಂದು ಅಡ್ಡ ಗೆರೆ ಹಾಕಿಕೊಳ್ಳಿ, ಪುನರಾವರ್ತನೆಗೊಳ್ಳುವುದು. ಸರಿಯಾ?
ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ನೀವು. ಆಮೇಲೆ ಇದರ ನಂತರ ಒಂದು ಲೆಕ್ಕವನ್ನು ಇಲ್ಲಿ ಮಾಡುವ, ಸುಲಭವಾಗಿ ನೆನಪಿಡಲಿಕ್ಕೆ ನಿಮಗೆ. ನಾನು 2 ಭಾಗಲಬ್ಧ ಸಂಖ್ಯೆಯನ್ನು ಉಳಿಸ್ಕೊಳ್ತೇನೆ. 7ನೇ 2 ಮತ್ತು 7ನೇ 1. ಇದರ ದಾಶಮಿಕ ವಿಸ್ತರಣೆ ಗೊತ್ತಿದೆ ನಿಮಗೆ. 7ನೇ 1ರ ದಾಶಮಿಕ ವಿಸ್ತರಣೆ ಏನು? 0.142857 ಡ್ಯಾಶ್ ಡ್ಯಾಶ್ ಡ್ಯಾಶ್. ಹಾಗೆಯೇ 7ನೇ 2ರ ದಾಶಮಿಕ ವಿಸ್ತರಣೆ ಯಾವುದು? 0.285714 ಡ್ಯಾಶ್ ಡ್ಯಾಶ್ ಡ್ಯಾಶ್. ಆದ್ದರಿಂದ ಪ್ರಶ್ನೆ ಈ ರೀತಿ ಇದೆ. 7ನೇ 1 ಬರ್ಕೊಳ್ಳಿ ಮತ್ತು 7ನೇ 2ರ ನಡುವಿನ ಯಾವುದಾದರೊಂದು ಅಭಾಗಲಬ್ಧ ಸಂಖ್ಯೆಯನ್ನು ತಿಳಿಸಿ. ಹೇಳ್ಬೋದಾ? ಅಭಾಗಲಬ್ಧ ಸಂಖ್ಯೆ ಅಂದರೆ ಏನು? ಇದನ್ನು P ಭಾಗಿಸು Q ರೂಪದಲ್ಲಿ ಬರೀಲಿಕ್ಕಾಗುವುದಿಲ್ಲ ಮತ್ತು ಅದರ ದಾಶಮಿಕ ವಿಸ್ತರಣೆಯು ಯಾವಾಗಲೂ ಏನಾಗಿರುತ್ತದೆ? ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳದ, ಅಂದರೆ ಅಂತ್ಯರಹಿತ ಆವರ್ತರಹಿತ ದಾಶಮಿಕ ವಿಸ್ತರಣೆಯನ್ನು ಹೊಂದಿರಬೇಕು. ಇಲ್ಲಿ ನಾವು ಬರೆದಿರುವುದು ಭಾಗಲಬ್ಧ ಸಂಖ್ಯೆ ಅಂದರೆ ಆವರ್ತಗೊಳ್ಳುವ ಅಥವಾ ಅಂತ್ಯಗೊಳ್ಳುವ, ಇದೆರಡೂ ಕೂಡ ಆವರ್ತಗೊಳ್ಳುವ ದಾಶಮಿಕ ವಿಸ್ತರಣೆ ಹೊಂದಿದೆ. ಇದು ಭಾಗಲಬ್ಧ ಸಂಖ್ಯೆ ಆಯಿತು. ಈಗ ನಾವು ಅಭಾಗಲಬ್ಧ ಸಂಖ್ಯೆಯನ್ನು ಬರಿಬೇಕಾಗಿದೆ, ಈ 2 ಭಾಗಲಬ್ಧ ಸಂಖ್ಯೆಗಳ ನಡುವಿನದ್ದು. ನೋಡಿ, ದಾಶಮಿಕ ವಿಸ್ತರಣೆ 0.14, 2 ಅಂಕೆಗಳನ್ನು ನೋಡುವ. 0.14, ಇಲ್ಲಿ 0.28. ನಾವು ಈ ನಡುವಿನ ತಗೊಳ್ಬೇಕು. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 4, ಇದು 8, ಅಂದರೆ ಹೀಗೆ ತಗೊಳ್ಳುವ. 14 ಮತ್ತು 28, ಅದರ ನಡುವಿನ ಯಾವುದಾದರೂ ಒಂದು ಸಂಖ್ಯೆಯನ್ನು ಬರೆದಿಟ್ಕೊಳ್ಳುವ. ಹೇಗಾಗ್ತದೆ? 0. ನೀವು ಯಾವುದು ಬೇಕಾದರೂ ಬರಿಬೋದು. 14 ಮತ್ತು 28ರ ನಡುವೆ 0. ಯಾವುದು ಬೇಕಾದ್ರೂ ತಗೊಳ್ಳಿ. 17 ತಗೊಳ್ಳುವ. 17, 18, 19, 20, 21, 22, 27ರವರೆಗೆ ತಗೊಳ್ಬೋದು ಬೇಕಾದರೆ. ಇನ್ನು ಮುಂದಿನದ್ದು ಹೆಚ್ಚಿನದು ತಗೊಳ್ಬಾರ್ದು. 2, 8, 4ರವರೆಗೆ ತಗೊಳ್ಬೋದು. ಇದಿಷ್ಟು ಸಾಕು ನಿಮಗೆ. 0.17 ಅಂತ ನಾನು ಬರೆದೆ. ಇದರ ನಂತರ ನೀವೇ ಊಹಿಸಿಕೊಂಡು ಬರೀಬೇಕು. ಇದು ಹೇಗಿರಬೇಕು? ಅಂತ್ಯನೂಗೊಳ್ಬಾರ್ದು, ಆವರ್ತನೂ ಆಗಬಾರ್ದು, ಪುನರಾವರ್ತನೆಯೂ ಆಗಬಾರ್ದು. ಅಂತಹ ನಂಬರನ್ನು ಬರೀಬೇಕು. ನಾನು ಈ ರೀತಿ ಬರೀತೇನೆ. 0.17, 117, ನೆಕ್ಸ್ಟ್ ಹೇಳಿ 1117 ಮತ್ತು 1117, ಈ ರೀತಿ ಮುಂದುವರಿಸುವ. ಇದು ಎಂತಹ ಸಂಖ್ಯೆ ಆಯಿತು? ದಾಶಮಿಕ ವಿಸ್ತರಣೆಯ ಸ್ವರೂಪ ಏನು? ಅಂತ್ಯರಹಿತ ಮತ್ತು ಆವರ್ತಗೊಳ್ಳದ ಸಂಖ್ಯಾ ದಾಶಮಿಕ ವಿಸ್ತರಣೆಯನ್ನು ಹೊಂದಿರುವುದರಿಂದ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಯಿತು. ಇದರಂತೆ ನೀವು ಬೇರೆನೂ ಉದಾಹರಣೆಯನ್ನು ಕೊಡ್ಬೋದು. 0.23, 223, 2223, ಹೀಗೆ ಇತ್ಯಾದಿ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ನೋಡಿ, ರಿಪೀಟ್ ಆಗೋದಿಲ್ಲ, ಎಲ್ಲೂ ಪುನರಾವರ್ತನೆಗೊಳ್ಳುವುದಿಲ್ಲ, ಜೊತೆಗೆ ಅಂತ್ಯನೂ ಆಗುವುದಿಲ್ಲ. ಆದ್ದರಿಂದ ಇದೊಂದು ಅಭಾಗಲಬ್ಧ ಸಂಖ್ಯೆ. ಇದು ಕ್ಲಿಯರ್ ಆಯಿತಾ ನಿಮಗೆ? ಎಸ್. ನೆಕ್ಸ್ಟ್ ಮುಂದಕ್ಕೆ ಹೋಗುವ. ಅಭ್ಯಾಸ 1.3ರಲ್ಲಿ ಕೆಲವೊಂದು ಲೆಕ್ಕಗಳನ್ನು ಕೊಡಲಾಗಿದೆ. ಒಂದನೇದು ನೋಡಿ, ಈ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿಯೊಂದು ಯಾವ ರೀತಿಯ ದಾಶಮಿಕ ವಿಸ್ತರಣೆಯನ್ನು ಹೊಂದಿದೆ ಎಂಬುದನ್ನು ತಿಳಿಸಿ. ಹೇಗೆ ಬರಿತೀರಿ? ಮೊದಲ ಲೆಕ್ಕ 100ನೇ 36, ನೀವು ಹೇಳ್ಬೋದಾ? 1ನೇ ಲೆಕ್ಕ ಅಭ್ಯಾಸ 1.3ರಲ್ಲಿ ಫಸ್ಟ್ ಲೆಕ್ಕ 1, 100ನೇ 36. ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಇದು? ನಮ್ಗೆ ಗೊತ್ತಿರೋದು ಅಂತ್ಯಗೊಳ್ಳುವ
ಆವರ್ತಗೊಳ್ಳುವ ಮತ್ತು ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆ ಅಲ್ವಾ. ಅದರಿಂದ ಇದು ಏನಾಗ್ತದೆ ಈಗ 136 ಅಂದರೆ ಸಂಕ್ಷೇಪಿಸಿದಾಗ 0.36. ಇದು ಗೊತ್ತಿದಲ್ಲ ನಿಮಗೆ ಸಂಕ್ಷೇಪಿಸುವುದು ಹೇಗೆ ಅಂತೇಳಿ. ಛೇದದಲ್ಲಿ 2 0 ಇರುವ ಸಂಖ್ಯೆ ಇದ್ದಾಗ ನಾವೇನು ಮಾಡಬೇಕು, 2 0 ಇರುವ ಸಂಖ್ಯೆ ಇದ್ದಾಗ ಮೊದಲಿಗೆ ಅಂಶದಲ್ಲಿ ಏನಿದೆಯೋ ಅದನ್ನು ಬರ್ಕೊಳ್ಬೇಕು. ಏನಿದೆ 36 ಫಸ್ಟ್ ಬರ್ಕೊಳ್ಬೇಕು. ಆಮೇಲೆ ಇಲ್ಲಿ ಎಷ್ಟು ಸೊನ್ನೆಗಳು ಇವೆಯೋ ಅಷ್ಟು ಸ್ಥಾನ ಬಿಟ್ಟು ದಶಮಾಂಶ ಬಿಂದು ಹಾಕಬೇಕು. ಅಂದರೆ 0.36. ಇದು ಅತ್ಯಂತ ಸುಲಭ. ಮತ್ತು ಇದು ಎಂತಹ ದಾಶಮಿಕ ವಿಸ್ತರಣೆ ಅಥವಾ ದಶಮಾಂಶ ವಿಸ್ತರಣೆ? ಇಲ್ಲಿಗೆ ಆನ್ಸರ್ ಮುಗೀತು, ಅಂತ್ಯಗೊಂಡಿದೆ. ಅದರಿಂದ ಇದು ಅಂತ್ಯಗೊಳ್ಳುವ ದಾಶಮಿಕ ವಿಸ್ತರಣೆಯನ್ನು ಹೊಂದಿದೆ. ಅಂತ್ಯಗೊಳ್ಳುವ ದಾಶಮಿಕ ಅಥವಾ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ನೆಕ್ಸ್ಟ್ ಲೆಕ್ಕ 2ನೇದು 11ನೇ 1. ನೀವೇ ಮಾಡ್ಬೋದಾ? 11ನೇ 1 ಪ್ರಯತ್ನಿಸಿ ನೋಡಿ. ಇದರ ದಶಮಾಂಶ ವಿಸ್ತರಣೆ ಏನು ಬರ್ತದೆ ಅಂತೇಳಿ. ನಾನು 3ನೇ ಲೆಕ್ಕ ಮಾಡ್ತೇನೆ ಈಗ. 4 8ನೇ 1. ಇದು ಒಂದು ಮಿಶ್ರ ಸಂಖ್ಯೆಯಾಗಿದೆ. ಇದನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಿಕೊಳ್ಳಿ. ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿ 4 8ನೇ 1 ಮಿಶ್ರ ಭಿನ್ನರಾಶಿ. ವಿಷಮ ಭಿನ್ನರಾಶಿ ಮಾಡಿಕೊಳ್ಳುವುದು ಹೇಗೆ? ಇಲ್ಲಿ 4 ಪೂರ್ಣಾಂಕ 8 ಛೇದ 1 ಅಂಶ. ಮೊದಲು ಛೇದ ಬರ್ಕೊಳ್ಳಿ. ಛೇದ ಯಾವುದು? 8. ಆಮೇಲೆ 8 ಗುಣಿಸು ಈ ಪೂರ್ಣಾಂಕ. 8 4 ಎಷ್ಟು? 32. ಅದಕ್ಕೆ ಅಂಶವೊಂದನ್ನು ಕೂಡಿಸಿ. 32 + 1 ಎಷ್ಟಾಯಿತು? 33. ಅಂಶದಲ್ಲಿ 33 ಮತ್ತು ಛೇದ 8 ಬರೀರಿ. ಛೇದ 8 4 8 32 + 1 33. ಈಗ ಇದನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿ. 33/8 ಎಷ್ಟಾಯಿತು? 8 ಎಷ್ಟು ಬಾರಿ ಹೋಗ್ತದೆ? 33ರಲ್ಲಿ 8 4 32. 1 ಕಳೀರಿ. 3ರಿಂದ 2 ಕಳೆದ್ರೆ 1 ದಶಮಾಂಶ ಬಿಂದು 10. 8 1 8 2 ಉಳಿಯಿತು 20 ಆಯಿತು. 8 2 16 ಕಳೀರಿ. 20ರಿಂದ 16 ಕಳೆಯೋದು ಅಂದರೆ 4 40 ಆಯಿತು. 8 5 40. ಶೇಷ ನೋಡಿ 0 ಬಂದಿದೆ. ಶೇಷ 0 ಬಂತು ಅಂದರೆ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. 4.125. ಅದರಿಂದ ಇದರ ಸ್ವರೂಪ ಕೂಡ ಏನು? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ನೆಕ್ಸ್ಟ್ ಲೆಕ್ಕ 11ನೇ 2 ಮಾಡ್ಬೋದಾ? 11ನೇ 2 5ನೇ ಲೆಕ್ಕ. ಇದು ದಶಮಾಂಶ ವಿಸ್ತರಣೆ ಏನು? 2/11. 11 2ರಲ್ಲಿ ಭಾಗ ಆಗುವುದಿಲ್ಲ. ಅದರಿಂದ ದಶಮಾಂಶ 0 ಪಾಯಿಂಟ್ ಇಲ್ಲಿ 0 ಹಾಕ್ಕೊಳ್ಳಿ. 20 ಸರಿಯಲ್ಲ? 11 1 11. ಈಗ 20ರಿಂದ 11 ಕಳೀರಿ. 9 ಉಳಿಯಿತು. 0 ಹಾಕಿ 11 ಎಷ್ಟು ಬಾರಿ ಹೋಗ್ತದೆ? 8 ಬಾರಿ. 11 8 88. 2 ಉಳಿಯಿತು. 0 ಹಾಕಿ 11 1 11. ಮತ್ತು ಎಷ್ಟು ಉಳಿದಿದೆ? 20ರಿಂದ 11 ಕಳೆದಾಗ 9 ಉಳಿಯಿತು. 0 ಹಾಕಿ 11 8 88. 2 ಉಳಿಯಿತು. 0 ಹಾಕ್ಕೊಳ್ಳಿ. 11 1 11. ಇನ್ನು ಮುಂದುವರಿಸ್ಬೇಕಾ? ಅಗತ್ಯ ಇಲ್ಲ, ನೀವು ಊಹಿಸ್ಕೊಂಡ್ರಿ. ಈಗ ಆನ್ಸರ್ ಏನಾಗಿದೆ? ಭಾಗಲಬ್ಧ ಏನಾಗಿದೆ? 0.125.
1 8 1 8 1 8 ಮತ್ತೆ ಮುಂದುವರಿತದೆ 1 8 ಹೀಗೆ ಇತ್ಯಾದಿ ಅಲ್ವಾ. ಡ್ಯಾಶ್ 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 ಅಂದರೆ ಇದು ಎಂತಹ ದಾಶಮಿಕ ವಿಸ್ತರಣೆಯನ್ನು ಹೊಂದಿದೆ. ಇದನ್ನು ಹೀಗೂ ಬರಿಬೋದು 0.18 ಬಾರ್. ಅಂದರೆ ಇಲ್ಲಿ ಆವರ್ತಗೊಳ್ಳುವ ದಶಮಾಂಶ ಭಾಗ ಯಾವುದು? 1 8. ಆವರ್ತಗೊಳ್ಳುವ ದಶಮಾಂಶ ಸಂಖ್ಯೆಯಾಗಿದೆ. ಇನ್ನುಳಿದ ಲೆಕ್ಕಗಳನ್ನು ನೀವೇ ಬಿಡಿಸಿಕೊಳ್ಳಿ. ರೈಟ್. ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ವಾಸ್ತವ ಸಂಖ್ಯೆಗಳನ್ನು ಸಂಖ್ಯಾರೇಖೆಯ ಮೇಲೆ ಹೇಗೆ ದೃಶ್ಯೀಕರಿಸುವುದು ಅನ್ನುವುದನ್ನು ನೋಡೋಣ. ಒಂದು ಉದಾಹರಣೆಯನ್ನು ಬರ್ಕೊಳ್ಳಿ ಮಕ್ಕಳೇ. ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಸಂಖ್ಯಾರೇಖೆಯ ಮೇಲೆ 3.234 ದೃಶ್ಯೀಕರಿಸಿ. ಇಲ್ಲಿ ದಶಮಾಂಶ ಬಿಂದುವಿನ ನಂತರ ಎಷ್ಟು ಅಂಕೆಗಳು ಇವೆ? 3 ಅಂಕೆಗಳಿವೆ. ಯಾವುದೆಲ್ಲ? 2 3 4, ಒಟ್ಟು 3 ಅಂಕೆಗಳಿವೆ. ಆದ್ದರಿಂದ ಮೊದಲು ನಾವು ನಿಗದಿತ ಅಂತರದಲ್ಲಿ ದೂರದಲ್ಲಿ 3 ಸಂಖ್ಯಾರೇಖೆಗಳನ್ನು ಸ್ಕೇಲ್ ಪೆನ್ಸಿಲ್ ಬಳಸಿಕೊಂಡು ಗುರುತಿಸಿಕೊಂಡು ಬಿಡಬೇಕು. ಇಲ್ಲಿ ನೋಡಿ, 1 ಸಂಖ್ಯಾರೇಖೆ, 2, ಇಲ್ಲಿ 1, ಒಟ್ಟು 3 ಸಂಖ್ಯಾರೇಖೆಗಳನ್ನು ಗುರುತಿಸಿ ಸಂಖ್ಯಾರೇಖೆಯ ಅಂತ್ಯಗಳನ್ನು, ಆದಿ ಮತ್ತು ಅಂತ್ಯಗಳು ಇಲ್ಲದಕ್ಕೆ, ಹಾಗಾಗಿ ಬಾಣದ ಗುರುತಿನಿಂದ ಸೂಚಿಸ್ತೇವೆ. ಈಗ ಪ್ರತಿ ಸಂಖ್ಯಾರೇಖೆಯನ್ನು ಒಟ್ಟು 10 ಭಾಗಗಳಾಗಿ ವಿಭಾಗ ಮಾಡ್ಕೊಂಡು ಬಿಡಬೇಕು. ನೀವು 10 ಭಾಗ ಮಾಡ್ಕೊಳ್ಳಿ. ಮಧ್ಯದ ಗೆರೆ 5ನೇದಾದರೆ 10 ಪಾಲು ಮಾಡಬೇಕೀಗ. ನೋಡಿ, 1 ಪಾಲು, 2 ಪಾಲು, 3 4 5, ಇಲ್ಲಿ ಸಹ 6ನೇದ್ದು 7 8 9, ಒಟ್ಟು 10 ಪಾಲಾಯಿತು. ಇಲ್ಲಿ ಕೂಡ 1 2 3 4 5 6 7 8 9 10. ಪ್ರತಿ ಸಂಖ್ಯಾರೇಖೆಯನ್ನು ನೀವು 10 ಭಾಗಗಳನ್ನಾಗಿ ಗುರುತಿಸಿದ ಮೇಲೆ ಈಗ ಏನು ಮಾಡಬೇಕು ಅನ್ನೋದನ್ನು ನೋಡುವ. ಮೊದಲನೇ ಸಂಖ್ಯಾರೇಖೆ ಇಲ್ಲಿ ಇದೆಯಲ್ಲ, ಈ ಸಂಖ್ಯಾರೇಖೆಯ ಮೇಲೆ ನಾವು ಏನನ್ನು ಗುರುತಿಸಬೇಕು ಹೇಳಿದರೆ, ಇದರಲ್ಲಿ 1ನೇ ಗುರುತು ಮಾಡಿರುವ ಗೆರೆ ಇದೆಯಲ್ಲ ಇದು, ಮತ್ತು ಕೊನೆಯ ಗುರುತು ಮಾಡಿರುವ ಗೆರೆ, ಇದು ಎರಡೂ ಕೂಡ ಆದಿ ಮತ್ತು ಅಂತ್ಯಗಳನ್ನು ಸೂಚಿಸುವಂಥದ್ದು. ಈ ವಾಸ್ತವ ಸಂಖ್ಯೆಯನ್ನು ಗುರುತು ಮಾಡಬೇಕಾದ್ರೆ ಇವೆರಡು ಅವಶ್ಯವಾಗಿ ಬೇಕಾದದ್ದು. ಅಂದರೆ ಇಲ್ಲಿ ನೋಡಿ, 3.234 ಅನ್ನುವುದು ಯಾವ 2 ಪೂರ್ಣಾಂಕಗಳ ನಡುವೆ ಇದೆ? 3 ಪಾಯಿಂಟ್ ಏನೋ ಒಂದು ನಂಬರು, ಅಂದರೆ ಅದು ಯಾವುದರ ನಡುವೆ ಇದೆ? 3 ಮತ್ತು 4ರ ನಡುವೆ ಇದೆ, ಹೌದಲ್ಲ? ಹಾಗಾಗಿ ಇಲ್ಲಿ 3.0 3.1 3.2 3.3 3.4 3.5 ಹೀಗೆ ಅನುಕ್ರಮವಾಗಿ 3.9 ಆದ ಮೇಲೆ 3.10 ಹೇಳುವಂತಿಲ್ಲ 4 ಈ ಸಂಖ್ಯೆಗಳನ್ನು ಗುರುತು ಮಾಡಿಕೊಳ್ಳಿ. ನಂತರದಲ್ಲಿ ಈಗ 3.2 ನಾನು ಇಲ್ಲಿ ಮಾತ್ರ ನಿಲ್ಲಿಸಿಬಿಡ್ತೇನೆ ನೋಡಿ, ಕೊನೆಯ ದಶಮಾಂಶ ಅಂಕೆಯನ್ನು ಬಿಡ್ತೇನೆ. 3.23 ಈಗ ನಿಮಗೆ ಈ ಸಂಖ್ಯಾರೇಖೆ ಮೇಲೆ ಕಾಣಿಸ್ತದಾ? ಇಲ್ಲ, ಇಲ್ಲಿ ನಮ್ಗೆ ಕಾಣಿಸೋದು ಸಂಖ್ಯಾರೇಖೆ ಮೇಲೆ 3.2 ಕಾಣಿಸ್ತದೆ, ಇಲ್ಲಿದೆ, ಮತ್ತು 3.3 ಕಾಣಿಸ್ತದೆ. ಆದರೆ ನಮಗೆ ಬೇಕಾಗಿರುವ ಸಂಖ್ಯೆ ಇದು ಮಾತ್ರ ನೋಡಿ, ಯಾವುದು? 3.23. ಹಾಗಾಗಿ 3.23 ಈ ವಾಸ್ತವಿಕ ಸಂಖ್ಯೆ ಯಾವ 2 ದಶಮಾಂಶ ಸಂಖ್ಯೆಗಳ ನಡುವೆ ಇದೆ? ಕರೆಕ್ಟ್, 3.2 ಮತ್ತು 3.3, ಹೌದಾ? ಈ 2 ಸಂಖ್ಯೆಗಳ ನಡುವೆ ಇದೆ, ಹೌದಾ? ಈಗ ನಾವು ಈ ಸಂಖ್ಯೆಗಳನ್ನು ನೋಡಿ, 3.2 ಮತ್ತು 3.3 ಈಗ ನೀವು ಭೂತ ಕನ್ನಡಿಯನ್ನು ಹಿಡಿದು ಇದನ್ನು ನೋಡಬೇಕು. ಅಂದರೆ ಆಗೇನಾಗ್ತದೆ, 3.2 ಮತ್ತು 3.3 ಇವುಗಳ ನಡುವಿನ ಗ್ಯಾಪ್ ಇದೆಯಲ್ಲ, ಅಂತರ ಇನ್ನಷ್ಟು ದೊಡ್ಡದಾಗಿ ಕಾಣಿಸ್ತದೆ. ಈಗ ನೀವು ಮೊಬೈಲ್ನಲ್ಲಿ ಒಂದು ಫೋಟೋ ಸ್ಪಷ್ಟವಾಗಿ ಕಾಣಿಸದಿದ್ದರೆ ಏನು ಮಾಡ್ತೀರಿ? ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸದಿದ್ದರೆ ನೀವು ಝೂಮ್ ಮಾಡಿ ನೋಡೋದಿಲ್ವಾ? ಅದೇ ರೀತಿ ಇಲ್ಲಿ ಒಂದು
ಏನನ್ನು ಭೂತ ಕನ್ನಡಿಯನ್ನು ಇಡಬೇಕು. ಅನುಕ್ರಮ ವರ್ಧನೆಯನ್ನು ಮಾಡಬೇಕು. ವರ್ಧನೆ ಮಾಡೋದಂದರೆ ಹೆಚ್ಚಿಸುವುದು ಅಂತ, ಗಾತ್ರವನ್ನು ಹೆಚ್ಚಿಸಬೇಕು ಇದರದ್ದು. ಆಗೇನಾಗ್ತದೆ, ಈ 2 ನಂಬರನ್ನು ನಾನು ಇಲ್ಲಿ ಬರ್ಕೊಳ್ಬೇಕು, 3.2 ಮತ್ತು 3.3 ಇಲ್ಲಿ ಬರಿಬೇಕು. ಅರ್ಥ ಆಯ್ತು ಈಗ? ನೋಡಿ ಹೇಗೆ ಅಂಥೇಳಿ. 3.2 ಮತ್ತು 3.3 ಇದನ್ನು ಮ್ಯಾಗ್ನೆಟ್ ಅಥವಾ ಏನು ಅಯಸ್ಕಾಂತ, ಇದು ಯಾವುದು ಭೂತ ಕನ್ನಡಿಯನ್ನು ಹಿಡಿದು ನೋಡಬೇಕು. ಈ 2 ನಂಬರ್ಗಳು ಏನಾಗ್ತವೆ, ದೊಡ್ಡದಾಗಿ ಕಾಣಿಸ್ತವೆ ನಮಗೆ. ಅಂದರೆ ಈ ನಂಬರು 3.2 ಆಯಿತು, ಇಲ್ಲಿ ಬರೆದೆ ನಾನು, ಇದು 3.2. ಹಾಗೆಯೇ ಲಾಸ್ಟ್ ಎಂಡ್ ಇದೆಯಲ್ಲ, ಇದು 3.3. ಈಗ ಅವುಗಳ ನಡುವಿನ ಪ್ರತಿ ಒಂದೊಂದು ಗೆರೆಯನ್ನು ನಾವು ಗುರುತಿಸ್ತಾ ಹೋಗಬೇಕು. ಇದೇನಾಯ್ತು ಹೇಳಿ, ಫಸ್ಟ್ ಗೆರೆ 3.21 ಸರಿಯಾಗಿದೆ. 3.22 ಇದು ಮುಂದುವರಿಸಿ, 23 ಇದು 3.24, 3.25, 3.26, 3.27, 3.28, 3.29, ನೆಕ್ಸ್ಟ್ 3.3 ಅಥವಾ 30 ಅಂತ ಹೇಳ್ತೇವಲ್ಲ, ಅದೊಂದು 3.3 ಅಂತ ಹೇಳ್ಬೋದು. ವಾಪಸ್ ಈಗ ಕೊಟ್ಟಿರುವಂತಹ ವಾಸ್ತವ ಸಂಖ್ಯೆ 3.234 ಇಲ್ಲಿ ಕಾಣಿಸ್ತದ. 2, 3, 4 ಇಲ್ಲ, 2 ದಶಮಾಂಶ ಸ್ಥಾನಗಳನ್ನು ಮಾತ್ರ ಹೊಂದಿರುವ ಸಂಖ್ಯೆಗಳನ್ನು ಇಲ್ಲಿ ನಾವು ಗುರುತು ಮಾಡಿರೋದು. ಈಗ 3.234 ಈ ನಂಬರ್ ಇದೆಯಲ್ಲ, ಎಲ್ಲಿ ಬರ್ತದೆ ಸಾಧಾರಣ? 3.23 ಮತ್ತು 3.24 ಈ ನಡುವೆ ಬರುವುದಿಲ್ವಾ? ಕರೆಕ್ಟ್ ಅಲ್ಲ? ಈಗ ಇದನ್ನು ನೀವು ಮತ್ತೆ ಭೂತ ಕನ್ನಡಿಯನ್ನು ಹಿಡಿದು ಲೆನ್ಸ್ ತಗೊಂಡು ಇದನ್ನು ಝೂಮ್ ಮಾಡಬೇಕು, ಈಗ ವರ್ಧಿಸಬೇಕು. ಸರಿಯಾ? ಹಾಗಾದರೆ ಇದರಲ್ಲಿ ಒಂದು ಫಸ್ಟ್ ನಂಬರು ಆದಿ ಬಿಂದು ಆಗ್ತದೆ, 2ನೇ ನಂಬರ್ ಏನೋ ಅಂತ್ಯ ಬಿಂದು ಆಗ್ತದೆ. ನಾನು ಅದನ್ನು ಗುರುತಿಸ್ತೇನೆ ಈಗ. ಇದೇನು 3.23, ಇದು 3.24, ಕರೆಕ್ಟಾ? ಹಾಗಾದರೆ ಇದನ್ನು ಈಗ ಮ್ಯಾಗ್ನೆಟ್ ಯಾವುದು ಲೆನ್ಸ್ ತಗೊಂಡು ಝೂಮ್ ಮಾಡುವ. 3.23 ಮತ್ತು 3.24 ಭೂತ ಕನ್ನಡಿಯನ್ನು ತಗೊಂಡು ಝೂಮ್ ಮಾಡೋದು, ಸರಿಯಲ್ಲ? ಇದು 3.23. ಹಾಗೆಯೇ ಲಾಸ್ಟ್ ನಂಬರ್ ಇದೆಯಲ್ಲ, ಇದು 3.24. ಈಗ ಇದರ ನಡುವಿನ ಗೆರೆಗಳನ್ನು ಗುರುತು ಮಾಡ್ತಾ ಹೋಗಿ. ಇದೇನನ್ನು ಸೂಚಿಸ್ತದೆ? 3.231, ಇದು ನಮ್ಮ ಮೇಲಿಂದ ಬರೀತೇನೆ, 3.232, ಇದು 3.234, ಇದು 3.234, ನೆಕ್ಸ್ಟ್ 3.235. ಹಾಗೆಯೇ ನೀವು ಗುರುತು ಮಾಡ್ತಾ ಹೋಗಿ. ಇದು 3.237, 3.238 ಮತ್ತು ಇದು 3.239. ಲಾಸ್ಟ್ ಒನ್ 3.234 ಅಲ್ವಾ? 3.39 ಅಂತ ಹೇಳಿದರೆ ನೆಕ್ಸ್ಟ್ ನಂಬರ್ 40, ಅದನ್ನು ಈ ಥರ ಬರಿತೇವೆ, 3.24. ಈಗ ನಿಖರವಾಗಿ ನಮಗೆ ಬೇಕಾದಂತಹ ಸಂಖ್ಯೆ ಇದೆಯಲ್ಲ, ಯಾವುದು ಬೇಕಾದ ಸಂಖ್ಯೆ ಯಾವುದು ಹೇಳಿ? 3.234 ಕಾಣಿಸ್ತದೆ ನಿಮಗೆ ಈ ಸಂಖ್ಯಾ ರೇಖೆಯಲ್ಲಿ, ಲಾಸ್ಟ್ ಸಂಖ್ಯಾ ರೇಖೆ ಮೇಲೆ ಕಾಣಿಸ್ತಾ ಇದೆಯಾ? ಎಸ್, ಯಾವುದು? 3.234 ಇಲ್ಲಿದೆ ನೋಡಿ. ಇದು ನಮಗೆ ಬೇಕಾದಂತಹ ವಾಸ್ತವ ಸಂಖ್ಯಾ ರೇಖೆ ಮೇಲೆ ನಾವು ಈ ರೀತಿ ಯಾವುದೇ ಕೇಳಿರುವ ಸಂಖ್ಯೆಯನ್ನು ಗುರುತು ಮಾಡ್ತೇವೆ. ಅರ್ಥ ಆಯ್ತಾ ನಿಮಗಿದು? ಎಸ್ ಮಕ್ಕಳೇ, ಈ ಒಂದು ಲೆಕ್ಕವನ್ನು ಮಾಡಿ ನಾನು ಈ ವಿಡಿಯೋವನ್ನು ನಿಲ್ಲಿಸ್ತೇನೆ. 2ನೇ ಲೆಕ್ಕ ಬರ್ಕೊಳ್ಳಿ. ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಸಂಖ್ಯಾ ರೇಖೆಯ ಮೇಲೆ 4.733 ಅನ್ನು 3 ದಶಮಾಂಶ ಸ್ಥಾನಗಳಿಗೆ ಸರಿಯಾಗಿ ದೃಶ್ಯೀಕರಿಸಿ. ಅಂದರೆ ಮೊದಲಿಗೆ ನಾವು ಎಷ್ಟು ಸಂಖ್ಯಾ ರೇಖೆಗಳನ್ನು ಎಳೆದುಕೊಳ್ಬೇಕಿಲ್ಲಿ? ಕರೆಕ್ಟ್. ದಶಮಾಂಶ ಬಿಂದುವಿನ ನಂತರ ಇಲ್ಲಿ ಅವರು ಹೇಳಿದ್ದಾರೆ 3 ದಶಮಾಂಶ ಸ್ಥಾನಗಳಿಗೆ ಸರಿಯಾಗಿ ಅಂತೇಳಿ. ಹಾಗಾಗಿ ಬರೀ 3
ಸಂಖ್ಯಾ ರೇಖೆಯನ್ನು ಹೇಳ್ಕೊಂಡ್ರೆ ಸಾಕು. ನೀವು ಸಂಖ್ಯಾ ರೇಖೆಯ ಆದಿ ಅಂತ್ಯ ಎಂಬುದು ಇಲ್ಲ, ಆದ್ದರಿಂದ ಬಾಣದ ಗುರುತಿನಿಂದ ಇದನ್ನು ಗುರುತಿಸಿಕೊಳ್ಳೋದು ಹಿಂದಿನ ಲೆಕ್ಕದ ಹಾಗೇನೆ ಇದನ್ನು ಮಾಡ್ಕೊಳ್ಳಿ. ಆಮೇಲೆ ಪ್ರತಿ ಸಂಖ್ಯಾ ರೇಖೆಯನ್ನು ಒಟ್ಟು 10 ಪಾಲು ಮಾಡ್ಕೊಳ್ಬೇಕು ಸಮನಾಗಿ. 1 2 3 ಆಯಿತು, 4 5 6 7 8 9 ಇಲ್ಲಿಗೆ 10. ಹಾಗೆಯೇ ಇಲ್ಲಿ ಕೂಡ 2 3 4 5 6 7 8 9 10 ಪ್ರತಿ ಸಂಖ್ಯಾ ರೇಖೆಯನ್ನು ಗುರುತಿಸಿಕೊಳ್ಳಿ. 2 3 4 5 6 7 8 9 10. ಇವಾಗ 4.733 ಅನ್ನುವುದು ಯಾವ ಎರಡು ಪೂರ್ಣಾಂಕಗಳ ನಡುವೆ ಬರ್ತದೆ? 4ಕ್ಕಿಂತ ಜಾಸ್ತಿ ಇದೆ, 5ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಇದು 4, ಇದು 5. ಈಗ 4.7 ನಾವು ಗುರುತಿಸಬೇಕು. ಈಗ ಇದರಲ್ಲಿ ಪ್ರತಿ ಒಂದೊಂದು ಗೆರೆಯನ್ನು ಕೂಡ ಗುರುತಿಸ್ತಾ ಹೋಗಿ. 4.1, ನೆಕ್ಸ್ಟ್ 4.2, ಹಾಗೆಯೇ ಅನುಕ್ರಮವಾಗಿ ಗುರುತು ಮಾಡ್ತಾ ಹೋಗಿ ಮಕ್ಕಳೇ. 4.3, ಪೆನ್ಸಿಲಲ್ಲೇ ಬರಿಬೇಕು. ಎಸ್. ಈಗ 4.7 ಯಾವುದಕ್ಕಿಂತ ಜಾಸ್ತಿ ಆಗಿದೆ, ಯಾವುದಕ್ಕಿಂತ ಕಡಿಮೆ ಆಗಿದೆ? 4.73. 4.73 ಅಂದರೆ 4.7ಕ್ಕಿಂತ ಹೆಚ್ಚು, 4.8ಕ್ಕಿಂತ ಕಡಿಮೆ. ಹಾಗಾಗಿ ಇಲ್ಲಿ ನೀವು ಈಗ ಲೆನ್ಸ್ ಹಿಡಿದು ನೋಡಬೇಕಲ್ವಾ, ಭೂತ ಕನ್ನಡಿಯನ್ನು ಹಿಡಿದು ನೋಡಬೇಕು. ಈಗ ಇದು ಝೂಮ್ ಆಯಿತು. 4.7 ಇಲ್ಲಿಗೆ ಬಂತು. ಎಂಡ್ ಯಾವುದು? 4.7. ಇದರ ಅಂತ್ಯ 4.8 ಇಲ್ಲಿ ಗುರುತು ಮಾಡಿ. ನಂತರ ಈಗ ಇದೇನನ್ನು ಸೂಚಿಸ್ತು? 4.7 ಸೂಚಿಸ್ತು. ಹಾಗೆಯೇ ಇದು 4.8. ಈಗ ಇದರ ನಡುವೆ ಇರೋದು ಯಾವುದು? 4.71, 4.72 ಎಲ್ಲವನ್ನು ಗುರುತು ಮಾಡ್ತಾ ಹೋಗಿ. 4.73, 4.74, 4.75. ಎಸ್, ಬರಿತಾ ಹೋಗಿ ನೀವೇ. 77, 4.78, 4.79. ಸರಿ. ಈಗ ಮತ್ತೆ ಪುನಃ 4.73 ಎಲ್ಲಿ ಬರ್ತದೆ? 733 ಅಂದರೆ 4.733 ಮತ್ತು 4.74 ಈ ನಡುವೆ ಬಂತಾ? ಸರಿ. ಮತ್ತೆ ಇಲ್ಲಿ ಭೂತ ಕನ್ನಡಿಯನ್ನು ಹಿಡಿದು ದೃಶ್ಯೀಕರಿಸಿ ವರ್ಧನೆಯನ್ನು ಮಾಡಿದ್ದೇವೆ. ಈಗ ಹಾಗಾದರೆ ಆರಂಭದ ಸಂಖ್ಯೆ ಏನಾಗ್ತದೆ? ಇದು 4.73, ಇದು 4.74. ಅದನ್ನು ಬರ್ಕೊಳ್ಳುವ. 4.73, ಇದು 4.74 ಬರಿತಾ ಹೋಗಿ. ಇದು 4.731. ನಾನು ಇಲ್ಲಿ ಮೇಲಕ್ಕೆ ಬರಿತೇನೆ, ಗ್ಯಾಪ್ ಕಡಿಮೆ ಇರುವ ಕಾರಣ. 4.732, 4. ನೀವು ಬರಿತಾ ಹೋಗಿ ನಾನು ಹೇಳಿದ ಹಾಗೆ. 4.733, ಇದು 4.734, ಇದು 4.735, 4.736, 4.737, 4.738, 4.739. ಈಗ ನಮಗೆ ಬೇಕಾದ ವಾಸ್ತವ ಸಂಖ್ಯೆ 4.733 ಮೂರನೇ ಸಂಖ್ಯಾ ರೇಖೆ ಮೇಲೆ ಕಾಣಿಸ್ತದ? ಎಸ್, ಇಲ್ಲಿದೆ. ಇದು ಅಲ್ವಾ 4.733. ಇದು ಹೀಗೆ ವಾಸ್ತವ ಸಂಖ್ಯೆಯನ್ನು ಸಂಖ್ಯಾ ರೇಖೆಯ ಮೇಲೆ ನಾವು ಗುರುತು ಮಾಡ್ತೇವೆ. ಅರ್ಥ ಆಯ್ತಾ ಮಕ್ಕಳು?